ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಭಾರತದ ಮಾಜಿ ಪ್ರಧಾನಿಯಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಇಂದಿರಾ ಗಾಂಧಿಯವರ ನಿವಾಸದಲ್ಲಿ ಯಾವಾಗಲೂ ಒಂದು ಆ್ಯಂಬ್ಯುಲೆನ್ಸ್ ಎಮರ್ಜೆನ್ಸಿಗೋಸ್ಕರ ಅಲ್ಲಿ ನಿಂತಿರುತ್ತೆ. ಈ ಘಟನೆ ನಡೆದಂತಹ ದಿನ ಆ ಆ್ಯಂಬ್ಯುಲೆನ್ಸ್ನ ಡ್ರೈವರ್ ಅಲ್ಲಿ ಇರೋದಿಲ್ಲ. ಆದ್ದರಿಂದ ಇಂದಿರಾ ಗಾಂಧಿಯವರ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಂತಹ ಮಖನ್ ಲಾಲ್ ಫತೇದಾರ್ ಅನ್ನೋರು ಬೇಗ ಕಾರ್ನ ತೊಗೊಂಡು ಬನ್ನಿ ಅಂತ ಕಿರ್ಚ್ಕೊಳ್ತಾರೆ. ಆಗ ಅಲ್ಲಿ ಒಂದು ವೈಟ್ ಅಂಬಾಸಡರ್ ಕಾರ್ ಬರುತ್ತೆ. ಅದರಲ್ಲಿ ಆರ್.ಕೆ. ಧವನ್ ಹಾಗೂ ಒಬ್ಬರು ಪೊಲೀಸ್ ಆಫೀಸರ್ ದಿನೇಶ್ ಭಟ್ ಅಂತ ಅವರಿಬ್ಬರು ಕೆಳಗಡೆ ಬಿದ್ದಿದ್ದಂತಹ ಇಂದಿರಾ ಗಾಂಧಿಯವ್ರನ್ನ ಎತ್ಕೊಂಡು ಬಂದು ಆ ಕಾರ್ನ ಬ್ಯಾಕ್ ಸೀಟ್ನಲ್ಲಿ ಕೂರಿಸ್ತಾರೆ. ಇವರು ಡ್ರೈವರ್ ಪಕ್ಕ ಮುಂದಿನ ಸೀಟ್ನಲ್ಲಿ ಕೂತ್ಕೊಳ್ತಾರೆ. ಇನ್ನೇನು ಕಾರು ಸ್ಟಾರ್ಟ್ ಆಗ್ತಾ ಇರುತ್ತೆ. ಆಗ ಅಮ್ಮ ಅಂತ ಕಿರ್ಚ್ಕೊಂಡು ಸೋನಿಯಾ ಗಾಂಧಿಯವರು ಓಡಿ ಬರ್ತಾರೆ. ಅವರು ಒಂದು ಡ್ರೆಸ್ಸಿಂಗ್ ಗೌನ್ ಮತ್ತು ಬರಿಗಾಲಲ್ಲಿ ಓಡಿ ಬರ್ತಾರೆ. ಬಂದು ಆ ಕಾರ್ನ ಹಿಂದಿನ ಸೀಟ್ನಲ್ಲಿ ಅವರು ಕೂತ್ಕೊಳ್ತಾರೆ. ನೋಡಿದ್ರೆ ಇಂದಿರಾ ಗಾಂಧಿಯವರು ರಕ್ತದಲ್ಲಿ ತೊಯ್ದಿರ್ತಾರೆ. ಅವರ ತಲೆಯನ್ನು ಅವರು ತಮ್ಮ ಮಡಿಲ ಮೇಲೆ ಇಟ್ಕೊಂಡು ಅಲ್ಲಿರುವಂತಹ ಏಮ್ಸ್ ಹಾಸ್ಪಿಟಲ್, ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಇಂದಿರಾ ಗಾಂಧಿಯವರಿಗೆ ಆಗಿದೆ, ಇವ್ರನ್ನ ನಾವು ಹಾಸ್ಪಿಟಲ್ ಕರ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಯಾವುದೇ ಇನ್ಫಾರ್ಮೇಷನ್ ಅವರು ಹಾಸ್ಪಿಟಲ್ಗೆ ತಿಳಿಸಿರೋದಿಲ್ಲ. ಆದ್ದರಿಂದ ಅಲ್ಲಿ ಯಾವುದೇ ಪ್ರಿಪ್ರೇಷನ್ ಇರೋದಿಲ್ಲ. ಇವರು ಹಾಸ್ಪಿಟಲ್ನ ರೀಚ್ ಆಗಿ ಆ ಎಮರ್ಜೆನ್ಸಿ ಗೇಟ್ನ ತೆಗೆದು ಇಂದಿರಾ ಗಾಂಧಿಯವ್ರನ್ನ ಕೆಳಗಡೆ ಇಳಿಸೋದಕ್ಕೇ 3 ನಿಮಿಷ ಆಗಿಬಿಡುತ್ತೆ. ಅಲ್ಲಿ ಒಂದು ಸ್ಟ್ರೆಚರ್ ಕೂಡ ಇರೋದಿಲ್ಲ. ಆಮೇಲೆ ಹಾಗೂ ಹೀಗೂ ಮಾಡಿ ಒಂದು ಸ್ಟ್ರೆಚರ್ ತೊಗೊಂಬಂದು ಅರ್ಜೆಂಟಾಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಇವರನ್ನು ಅಂದರೆ ಇಂದಿರಾ ಗಾಂಧಿಯವ್ರನ್ನ ಕಾರಿಂದ ಕೆಳಗಡೆ ಇಳಿಸಿದಾಗ ಅದನ್ನು ನೋಡಿದಂತಹ ಸಿಬ್ಬಂದಿ ಮತ್ತು ಡಾಕ್ಟರ್ಸ್ ಎಲ್ಲ ನೋಡಿ ಅವ್ರಿಗೆ ತುಂಬ ಶಾಕ್ ಆಗಿಬಿಡುತ್ತೆ, ಈ ರೀತಿ ಒಂದು ಸ್ಟೇಟಲ್ಲಿ ಇವರು ಇದ್ದಾರೆ ಅಂತ. ನಂತರ ಇಮಿಡಿಯೇಟಾಗಿ ಅವರು ಹಾರ್ಟ್ ಸ್ಪೆಷಲಿಸ್ಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆಗ ಡಾಕ್ಟರ್ ಗುಲೇರಿಯಾ, ಡಾಕ್ಟರ್ ಕಪೂರ್ ಮತ್ತು ಡಾಕ್ಟರ್ ಬಲರಾಮ್ ಇವರೆಲ್ಲ ಬರ್ತಾರೆ. ಇವರೆಲ್ಲ ಬಂದು ಎಕ್ಸಾಮೈನ್ ಮಾಡ್ತಾರೆ. ಮೊದಲು ಒಂದು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ನ ಮಾಡಲಾಗುತ್ತೆ. ಅದರಲ್ಲಿ ಇಂದಿರಾ ಗಾಂಧಿಯವರ ಹಾರ್ಟ್ ಏನಿದೆ ಅದು ಸ್ವಲ್ಪ ಮೂಮೆಂಟ್ನ ತೋರಿಸುತ್ತೆ, ಆದರೆ ಹಾರ್ಟ್ ಬೀಟ್ ಆಗ್ತಾ ಇರೋದಿಲ್ಲ. ಅದೇ ರೀತಿ ಅವರ ಕಣ್ಣುಗಳೇನಿದೆ ಅದು ಓಪನ್ ಆಗಿರುತ್ತೆ. ಅದೇನು ಹೇಳುತ್ತಂದರೆ ಬ್ರೈನ್ಗೆ ಡ್ಯಾಮೇಜ್ ಆಗಿದೆ ಅಂತ. ಈಗ ಬ್ರೈನ್ಗೆ ಆಕ್ಸಿಜನ್ನ ಸಪ್ಲೈ ಬೇಕಾಗಿರುತ್ತೆ. ಆದ್ದರಿಂದ ಒಬ್ಬರು ಡಾಕ್ಟರ್ ಏನು ಮಾಡ್ತಾರಂದರೆ ಅವರ ಬಾಯಲ್ಲಿ ಒಂದು ಟ್ಯೂಬ್ನ ಇಟ್ಟು ಆಕ್ಸಿಜನ್ನ ಪ್ರೊವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಂತರ ಇಂದಿರಾ ಗಾಂಧಿಯವರಿಗೆ 80 ಬಾಟಲ್ಗಳಷ್ಟು ರಕ್ತವನ್ನು ನೀಡಲಾಗುತ್ತೆ. ಅಂದರೆ ಅವರ ಆ್ಯಾವ್ರೇಜ್ ಬ್ಲಡ್ ಏನಿದೆ ಅದಕ್ಕಿಂತ 5 ಪಟ್ಟು ಹೆಚ್ಚು. ಡಾಕ್ಟರ್ ಗುಲೇರಿಯಾ ಅವರಿಗೆ ನಿಧಾನವಾಗಿ ಅರಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇವರು ತೀರೋಗಿದ್ದಾರೆ ಅನ್ನೋ ವಿಷಯ. ಅವರು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಒಂದು ECG ಮಾಡ್ತಾರೆ. ಅದಾದ ನಂತರ ಅಲ್ಲಿದ್ದಂತಹ ಒಬ್ಬರು ಮಿನಿಸ್ಟರ್ ಅವ್ರ ಹತ್ರ ಅವ್ರು ಹೇಳ್ತಾರೆ, ಸರ್ ಏನು ಮಾಡೋದು ಸರ್, ಈ ಥರ ಆಗಿದೆ, ಇವರು ತೀರೋಗಿದ್ದಾರೆ, ನಾವು ಅನೌನ್ಸ್ ಮಾಡೋಣ ಅಂತ ಕೇಳ್ತಾರೆ. ಆಗ ಮಿನಿಸ್ಟರ್ ಹೇಳ್ತಾರೆ, ಈಗ ಬೇಡ, ಸ್ವಲ್ಪ ಹೊತ್ತಾಗಲಿ ಅಂತ ಹೇಳಿ ಇಂದಿರಾ ಗಾಂಧಿಯವ್ರನ್ನ ಆ ಹಾಸ್ಪಿಟಲ್ನ 8th ಫ್ಲೋರ್ನ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಬೇರೆ ಬೇರೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ನೆಲ್ಲ ಇಟ್ಟು ಅವ್ರಿಗೆ ಚಿಕಿತ್ಸೆ ಮಾಡಲಾಗುತ್ತೆ. ಅವರ ಒಂದು ಬ್ಲಡ್ ಏನಿದೆ ಅದನ್ನು ಪ್ಯೂರಿಫೈ ಮಾಡಲಾಗುತ್ತೆ. ಅದರಲ್ಲಿ ಅವರ ಬ್ಲಡ್ನ ಟೆಂಪರೇಚರ್ ಏನಿದೆ ಅದು 37 ಡಿಗ್ರಿಯಿಂದ 31 ಡಿಗ್ರಿಗೆ ಹೋಗುತ್ತೆ. ಅದು ಇವರು ಜೀವಂತವಾಗಿ ಇಲ್ಲ ಅನ್ನೋದಕ್ಕೆ ಒಂದು ಸೂಚನೆ. ಆ ಒಂದು ಬ್ರೂಟಲ್ ಫೈರಿಂಗ್ ಏನಿದೆ ಅದರಲ್ಲಿ ಒಂದಲ್ಲ ಎರಡಲ್ಲ 30 ಗುಂಡುಗಳು ಇಂದಿರಾ ಗಾಂಧಿಯವರಿಗೆ ಇನ್ಸರ್ಟ್ ಆಗಿರುತ್ತೆ. ಅದರಿಂದ ಆದಂತಹ ಇಂಪ್ಯಾಕ್ಟ್ ಏನಿದೆ ಅದರಲ್ಲಿ ಅವರ ದೊಡ್ಡ ಕರಳು, ಸಣ್ಣ ಕರಳು, ಲಿವರ್, ಬೋನ್ಸು ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಅವರು ಇದೆಲ್ಲ ಎಕ್ಸಾಮೈನ್ ಮಾಡಿದಂಥ ಡಾಕ್ಟರ್ ಈಗ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಅವರು ತೀರೋಗಿದ್ದಾರೆ ಅಂತ. ಕೊನೆಗೆ ಎಲ್ಲರೂ ಡಿಸೈಡ್ ಮಾಡಿ ಅನೌನ್ಸ್ ಮಾಡೋಣ ಅಂತ 2 ಗಂಟೆ 23 ನಿಮಿಷಕ್ಕೆ ಇಂದಿರಾ ಗಾಂಧಿಯವರು ಮರಣ ಹೊಂದಿರೋ ವಿಷಯವನ್ನು ಅವರು ಅನೌನ್ಸ್ ಮಾಡ್ತಾರೆ. ಆದರೆ ಇದು ಮೀಡಿಯಾದಲ್ಲಿ ಬರೋದಕ್ಕೆ ಲೇಟ್ ಆಗುತ್ತೆ. 6 ಗಂಟೆಗೆ ಮೀಡಿಯಾದವರು ಇದನ್ನು ಹೊರಗಡೆ ಪ್ರಪಂಚಕ್ಕೆ ತಿಳಿಸ್ತಾರೆ. ಮೊದಲ ಬಾರಿಗೆ ಸಲ್ಮಾ ಸುಲ್ತಾನ್ ಎಂಬುವರು ದೂರದರ್ಶನದ ವಾರ್ತೆಗಳಲ್ಲಿ ಈ ಒಂದು ವಿಷಯವನ್ನು ಅವರು ಜನರಿಗೆ ತಿಳಿಸಿದರು. ಅಂದರೆ ಇಂದಿರಾ ಗಾಂಧಿಯವರ ಹತ್ಯೆ ಆಗಿ 10 ಗಂಟೆಗಳ ನಂತರ ಈ ವಿಷಯ ಹೊರಗಡೆ ತಿಳಿಸಲಾಯಿತು. ಇಂದಿರಾ ಗಾಂಧಿಯವರ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಒಳಪಡಿಸಲಾಗುತ್ತೆ. ಅದನ್ನು ಮಾಡಿದವರು ತೀರತ್ ದಾಸ್ ದೋಗ್ರಾ ಅನ್ನೋರು. ಅವರು ಏನು ಹೇಳ್ತಾರಂದರೆ ಇಂದಿರಾ ಗಾಂಧಿಯವರ ದೇಹಕ್ಕೆ ಫೈರ್ ಮಾಡಲಾಗಿದೆ, ಅದರಲ್ಲಿ 7 ಬುಲೆಟ್ಗಳು ದೇಹದ ಒಳಗಡೆ ಉಳ್ಕೊಂಡಿರುತ್ತೆ, ಇನ್ನು 23 ದೇಹದಿಂದ ಹೊರಗಡೆ ಬಂದಿರುತ್ತೆ.
ಅದರಿಂದ ಆದಂತಹ ಡ್ಯಾಮೇಜ್ ಇದನ್ನೆಲ್ಲ ಅವರು ಹೇಳ್ತಾರೆ. ಅದೇ ರೀತಿ ಆ ದೇಹದ ಒಳಗಡೆ ಇದ್ದಂತಹ ಬುಲೆಟ್ಗಳೇನಿದೆ ಅದನ್ನೆಲ್ಲ ಅವರು ತೊಗೊಂಡು ಅದನ್ನು ವೆಪನ್ಸ್ ಜೊತೆ ಮ್ಯಾಚ್ ಮಾಡೋದಕ್ಕೆ ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ಗೆ ಕಳಿಸ್ಕೊಡ್ತಾರೆ. ನವಂಬರ್ 1ರಂದು ಇಂದಿರಾ ಗಾಂಧಿಯವರ ಮೃತದೇಹವನ್ನು ಡೆಲ್ಲಿಯ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ತೀನ್ ಮೂರ್ತಿ ಭವನ್ ಅನ್ನುವ ಒಂದು ಸ್ಥಳದಲ್ಲಿ ಇಡಲಾಯಿತು, ಸಾರ್ವಜನಿಕರ ವೀಕ್ಷಣೆಗಾಗಿ. ನವಂಬರ್ 3 ಆ ದಿನ ಇಂದಿರಾ ಗಾಂಧಿಯವರನ್ನು ರಾಜ್ಘಾಟ್ನಲ್ಲಿ ಶಕ್ತಿ ಸ್ಥಳ್ ಎಂಬ ಜಾಗದಲ್ಲಿ ಕ್ರೆಮೇಟ್ ಮಾಡಲಾಯಿತು. ಹೀಗೆ ಇಂದಿರಾ ಗಾಂಧಿಯವರ ಹತ್ಯೆಯ ಬಳಿಕ ನವಂಬರ್ 1ರಿಂದ 12ರವರೆಗೆ 12 ದಿನಗಳ ಕಾಲ ಭಾರತದಲ್ಲಿ ರಾಷ್ಟ್ರದಾದ್ಯಂತ ಶೋಕಾಚರಣೆಯನ್ನು ಅನುಸರಿಸಲಾಯಿತು. ಅದೇ ರೀತಿ ಭಾರತ ಧ್ವಜ ಏನಿದೆ ಅದನ್ನು ಅರ್ಧ ಕಂಬದಲ್ಲಿ ಹಾರಿಸಲಾಯಿತು. ಅದೇ ರೀತಿ ಬೇರೆ ರಾಷ್ಟ್ರಗಳಲ್ಲಿ ಅಂದರೆ ಪಾಕಿಸ್ತಾನ್, ವಿಯೆಟ್ನಾಂನಲ್ಲಿ 3 ದಿನಗಳ ಶೋಕಾಚರಣೆ, ಬಲ್ಗೇರಿಯಾದಲ್ಲಿ 1 ದಿನ ಶೋಕಾಚರಣೆಯನ್ನು ಮಾಡಲಾಯಿತು. ಇಂದಿರಾ ಗಾಂಧಿಯವರ ಅಂತ್ಯ ಸಂಸ್ಕಾರಕ್ಕೆ ಪ್ರಪಂಚದ 38 ದೇಶಗಳ ಪ್ರತಿನಿಧಿಗಳು, ಅದರಲ್ಲಿ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಬೇರೆ ಬೇರೆ ಅಫಿಷಿಯಲ್ಸ್ ಇವರೆಲ್ಲ ಬಂದು ತಮ್ಮ ಕೊನೆಯ ಒಂದು ನಮನವನ್ನು ಸಲ್ಲಿಸಿದರು. ಈ ರೀತಿ ಬರೀ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಶಾಕನ್ನು ನೀಡಿದಂತಹ ಒಂದು ಘಟನೆ ಇಂದಿರಾ ಗಾಂಧಿಯವರ ಆ ಹತ್ಯೆ. ಅಕ್ಟೋಬರ್ 31, 1984ರಂದು ಇಂದಿರಾ ಗಾಂಧಿಯವರಿಗೆ ಬಿಯಾನ್ ಸಿಂಗ್ ಶೂಟ್ ಮಾಡಿದ 6 ನಿಮಿಷಗಳಲ್ಲಿ ಬಾರ್ಡರ್ ಪೊಲೀಸ್ ಆಫೀಸರ್ ಆಗಿದ್ದಂತಹ ತಾರ್ಸೆಮ್ ಸಿಂಗ್ ಜಮ್ವಾಲ್ ಹಾಗೂ ರಾಮ್ ಸರಣ್ ಇವರು ಅವರನ್ನು ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಕೆಹರ್ ಸಿಂಗ್ ಅನ್ನೋನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಅವನಿಗೆ ಶೂಟ್ ಮಾಡಿ ಅವನಿಗೆ ಗಾಯ ಆಗುತ್ತೆ. ಈ 3ರನ್ನು ಅವರು ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಈ ಬಿಯಾನ್ ಸಿಂಗ್ನ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. ಈ ಸತ್ವಂತ್ ಸಿಂಗ್ ಮತ್ತು ಕೆಹರ್ ಸಿಂಗ್ನ ಅರೆಸ್ಟ್ ಮಾಡಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇದನ್ನು ವಿಚಾರಿಸೋದಕ್ಕೋಸ್ಕರ ಜಸ್ಟಿಸ್ ತಕ್ಕರ್ ಕಮಿಷನ್ ಅನ್ನೋ ಒಂದು ಕಮಿಷನನ್ನು ಮಾಡಲಾಗುತ್ತೆ. ಅವರು ಇದನ್ನೆಲ್ಲ ವಿಚಾರಿಸಿ ಈ ಸತ್ವಂತ್ ಸಿಂಗ್ ಹಾಗೂ ಕೆಹರ್ ಸಿಂಗ್ಗೆ 1989 ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಆ ಒಂದು ಕಮಿಷನ್ನ ರಿಪೋರ್ಟ್ನಲ್ಲಿ ಈ ಇಂದಿರಾ ಗಾಂಧಿಯವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ RK ಧವನ್ ಅವರು ಇಂಟೆಲಿಜೆನ್ಸ್ ಬ್ಯೂರೋ ಅವರು ನೀಡಿದಂತಹ ಎಚ್ಚರಿಕೆಯನ್ನು ಮೀರಿ ಇಂದಿರಾ ಗಾಂಧಿಯವರ ಒಂದು ಸೆಕ್ಯೂರಿಟಿ ಸ್ಕ್ವಾಡ್ ಏನಿದೆ ಅದರಲ್ಲಿ ಸಿಖ್ ಜನಾಂಗಕ್ಕೆ ಸೇರಿದವರನ್ನ ಒಳಪಡಿಸಿದ್ದರ ಬಗ್ಗೆಯೂ ಉಲ್ಲೇಖ ಇದೆ. ಈ ಹತ್ಯೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನು ನಾವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಆಪರೇಷನ್ ಬ್ಲೂ ಸ್ಟಾರ್ನ ನಂತರ ಇಂದಿರಾ ಗಾಂಧಿಯವರ ಜೀವಕ್ಕೆ ಅಪಾಯ ಇದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದ ಕಾರಣ ಇಂಟೆಲಿಜೆನ್ಸ್ ಬ್ಯೂರೋ ಅವರು ತುಂಬ ಎಚ್ಚರಿಕೆ ವಹಿಸ್ತಾ ಇದ್ದರು. ಅದರ ಪ್ರಕಾರ ಇಂದಿರಾ ಗಾಂಧಿಯವರಿಗೆ ಒಂದು ಮೆಸೇಜ್ ಹೋಗುತ್ತೆ. ಏನು ಅಂದರೆ, ಇಂದಿರಾ ಗಾಂಧಿಯವರ ಸೆಕ್ಯೂರಿಟಿ ಸ್ಕ್ವಾಡ್ನಲ್ಲಿ ಯಾರ್ಯಾರು ಸಿಖ್ ಜನಾಂಗಕ್ಕೆ ಸೇರಿದವರು ಇದ್ದಾರೋ ಅವರನ್ನೆಲ್ಲ ಕೆಲಸದಿಂದ ತೆಗಿಬೇಕು ಅನ್ನೋದು. ಆದರೆ ಇಂದಿರಾ ಗಾಂಧಿಯವರು ಇದನ್ನು ಒಪ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಸೆಕ್ಯುಲರ್ ಪೀಪಲ್, ನಮಗೆ ಈ ಜಾತಿ ಧರ್ಮ ಇದೆಲ್ಲ ಬೇಕಾಗೋದಿಲ್ಲ. ನಾವು ಈಗ ಈ ಸಿಖ್ ಜನಾಂಗಕ್ಕೆ ಸೇರಿದವ್ರನ್ನ ಕೆಲಸದಿಂದ ತೆಗೆದ್ರೆ ಸಿಖ್ ಜನಾಂಗದವರಿಗೆ ನಮ್ಮ ಮೇಲಿರುವಂತಹ ದ್ವೇಷ ಏನಿದೆ ಅದನ್ನು ಹೆಚ್ಚಾಗುತ್ತೆ. ಆದ್ದರಿಂದ ತೆಗೆಯೋದು ಬೇಡ, ಅವ್ರು ಇರಲಿ ಅಂತ ಹೇಳ್ತಾರೆ. ಅದರಲ್ಲೂ ಈ ಬಿಯಾನ್ ಸಿಂಗ್ ಇದಾನಲ್ಲ, ಅವನು 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾನೆ. ಆದ್ದರಿಂದ ಈ ಬಿಯಾನ್ ಸಿಂಗ್ ಮೇಲೆ ಇಂದಿರಾ ಗಾಂಧಿಯವರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಅದರಿಂದ ಅವನನ್ನು ಮತ್ತೆ ಕೆಲಸದಲ್ಲಿ ಅವರು ಸೇರಿಸ್ಕೊಳ್ತಾರೆ. ಇಂದಿರಾ ಗಾಂಧಿಯವರಿಗೆ ಈ ರೀತಿ ಥ್ರೆಟ್ ಇದೆ ಅಂತ ಗೊತ್ತಾದ ಮೇಲೆ ಅವರಿಗೆ ಬುಲೆಟ್ ಪ್ರೂಫ್ ವೆಸ್ಟ್ ಹಾಕ್ಕೊಳ್ಳೋದಕ್ಕೆ ಹೇಳಿರ್ತಾರೆ. ಆದರೆ ಈ ಒಂದು ಘಟನೆ ನಡೆದಂತಹ ದಿನ ಅವರು ಆ ಬುಲೆಟ್ ಪ್ರೂಫ್ ವೆಸ್ಟ್ನೂ ಸಹ ಹಾಕಿರೋದಿಲ್ಲ. ಎರಡನೇದಾಗಿ ನಾವು ನೋಡಿದ್ರೆ, ಯಾವಾಗಲೂ ಅಲ್ಲಿ ರೆಡಿಯಾಗಿ ನಿಂತಿರ್ತಿದ್ದಂತಹ ಆ್ಯಂಬುಲೆನ್ಸ್ ಏನಿದೆ ಅದರ ಡ್ರೈವರ್ ಮಿಸ್ಸಿಂಗ್. ಮೂರನೇದೇನು ಅಂದರೆ, ಈ ಸತ್ವಂತ್ ಸಿಂಗ್ ಇದಾನಲ್ಲ, ಅವನು ಆ ದಿನ ತನಗೆ ತುಂಬ ಹೊಟ್ಟೆ ನೋವಿದೆ, ಆದ್ದರಿಂದ ನನಗೆ ಈ ಬಾತ್ರೂಮ್ನ ಸಮೀಪದಲ್ಲೇ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವನು ರಿಕ್ವೆಸ್ಟ್ ಮಾಡಿರ್ತಾನೆ. ಯಾಕಂದರೆ ಬಿಯಾನ್ ಸಿಂಗ್ ಜೊತೆ ಇರಬೇಕು ಅನ್ನೋದಕ್ಕೋಸ್ಕರ. ಆ ಸತ್ವಂತ್ ಸಿಂಗ್ಗೆ ಆಗ ವಯಸ್ಸು 22. ಅವನು ಇಲ್ಲಿ ಅಂದರೆ ಇಂದಿರಾ ಗಾಂಧಿಯವರ ನಿವಾಸದಲ್ಲಿ ಕೆಲಸಕ್ಕೆ ಸೇರಿ ಒಂದು 5 ತಿಂಗಳ ಅಷ್ಟೇ ಆಗಿರುತ್ತೆ. ಇನ್ನೊಂದು ವಿಷಯ ಏನು ಅಂದರೆ,
ಈ ರೀತಿ ಘಟನೆ ನಡೆದಾಗ ಒಂದು ಅರ್ಜೆಂಟ್ನಲ್ಲಿ ಒಂದು ಆ್ಯಂಗ್ಸೈಟಿಯಲ್ಲಿ ಯಾರೂ ಹಾಸ್ಪಿಟಲ್ಗೆ ಇನ್ಫಾರ್ಮ್ ಮಾಡದೇ ಇರೋದು. ಹೀಗೆ ಹಲವಾರು ವಿಷಯಗಳು ಇದರಲ್ಲೇ ನಾವು ಗಮನಿಸಬೇಕಾಗುತ್ತೆ. ಬಿಎನ್ ಸಿಂಗ್ ಹಾಗೂ ಸತ್ವಂತ್ ಸಿಂಗ್ ಮತ್ತು ಕೆಹರ್ ಸಿಂಗ್ ತಾವು ಇಂದಿರಾ ಗಾಂಧಿಯವರ ಹತ್ಯೆ ಮಾಡುವ ಮೂಲಕ ಈ ಆಪರೇಷನ್ ಬ್ಲೂ ಸ್ಟಾರ್ ಏನಿದೆ ಅದರಿಂದ ಸಿಖ್ ಜನಾಂಗದವರಿಗೆ ಉಂಟಾದಂತಹ ಒಂದು ನೋವೇನಿದೆ ಅದಕ್ಕೆ ನಾವು ಒಂದು ರಿವೆಂಜ್ನ ತೊಗೊಂಡ್ವಿ ಅಂತ ಅವರು ಸಂತೋಷ ಪಡ್ತಾರೆ. ಆದರೆ ಈ ಒಂದು ಹತ್ಯೆ ಬಳಿಕ ಸಿಖ್ ಜನಾಂಗದವರ ಮೇಲೆ ನಡೆದಂತಹ ಹಲ್ಲೆ ಏನಿದೆ ಅದು ತುಂಬ ಬೇಸರವನ್ನು ನೀಡುವಂಥದ್ದು. ಇಂದಿರಾ ಗಾಂಧಿಯವರ ಹತ್ಯೆ ಬಳಿಕ 4 ದಿನಗಳ ಕಾಲ ಪಂಜಾಬ್ನಲ್ಲಿ ಮಾತ್ರ ಅಲ್ಲದೆ ಇಡೀ ದೇಶದಲ್ಲಿ ಸಿಖ್ಖರ ಮೇಲೆ ಹಲ್ಲೆಗಳು ನಡೀತು. ಆ ಒಂದು ಹಲ್ಲೆಯಲ್ಲಿ ಗೌರ್ಮೆಂಟ್ ರೆಕಾರ್ಡ್ಸ್ ಪ್ರಕಾರ 3350 ಜನ ಸಿಖ್ಖರು ತೀರಿ ಹೋದರು ಅಂತ ಹೇಳಲಾಗ್ತಾ ಇದೆ. ಆದರೆ ಬೇರೆ ಮೂಲಗಳು ಏನು ಹೇಳುತ್ತಂದರೆ 8,000ದಿಂದ 16,000 ಸಿಖ್ಖರು ಅದರಲ್ಲಿ ಮರಣ ಹೊಂದಿದರು ಅಂತ ಹೇಳುತ್ತೆ. ತುಂಬ ಬೇಸರ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ಈ ರೀತಿ ಆಪರೇಷನ್ ಬ್ಲೂ ಸ್ಟಾರ್ನಿಂದ ಸಿಖ್ಖರಿಗೆ ಉಂಟಾದಂತಹ ತೊಂದರೆ ಇರಬಹುದು. ಅದರ ನಂತರ ಇಂದಿರಾ ಗಾಂಧಿಯವರ ಹತ್ಯೆ ನಂತರ ಸಿಖ್ಖರಿಗೆ ನಡೆದಂತಹ ಒಂದು ವಿಷಯಗಳು ಏನಿದೆ ಇದೆಲ್ಲ ಭಾರತದ ಇತಿಹಾಸದಲ್ಲಿ ಒಂದು ಕರಾಳವಾದಂತಹ ಚಾಪ್ಟರ್ಗಳಿವು. ಇಡೀ ವಿಶ್ವದ ಗಮನವನ್ನು ಸೆಳೆದಂತಹ ಇಂದಿರಾ ಗಾಂಧಿಯವರ ಹತ್ಯೆ ಏನಿದೆ ಅದು ನಮ್ಮೆಲ್ಲರಿಗೂ ತುಂಬ ಬೇಸರವನ್ನು ಉಂಟು ಮಾಡುವಂತಹ ವಿಷಯ. ಅದರ ಹಿಂದೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾದದ್ದು ಈ ಆಪರೇಷನ್ ಬ್ಲೂ ಸ್ಟಾರ್. ಇಂದಿರಾ ಗಾಂಧಿಯವರನ್ನ ಹತ್ಯೆ ಮಾಡುವಷ್ಟು ಮಟ್ಟಿಗೆ ಈ ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿ ಏನಾಯಿತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅದರ ಬಗ್ಗೆ ನಾವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.